ಆತ್ಮೀಯ ಸ್ಪರ್ಧಾಳುಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಬಹುಮುಖ್ಯ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ನೋಡಿ, ಇತಿಹಾಸ ಘಟನೆಯನ್ನು ಹೇಳುವಾಗ ಎಷ್ಟು ಅಂಶಗಳು ಅಲ್ಲಿ ಇದ್ದೇ ಇರುತ್ತವೆ? ಯಾವ್ಯಾವ 3 ಅಂಶಗಳು. ಯಾವಾಗ ನಡೆಯಿತು, ಏಕೆ ನಡೆಯಿತು, ಯಾರಿಂದ. ರಿಲಿಜನ್ ಎಂಬ ಆಂಗ್ಲ ಪದದ ಕನ್ನಡದ ಯಾವ ಪದವನ್ನು ಸೂಚಿಸುತ್ತದೆ? ಧರ್ಮ. ಇತಿಹಾಸವು ಯಾವ ಕಾಲದ ಸಂಗತಿಯನ್ನು ಕ್ರಮಬದ್ಧವಾಗಿ ಹೇಳುತ್ತದೆ? ಗತಕಾಲದ ಸಂಗತಿಗಳನ್ನು ಹೇಳುತ್ತದೆ. ಇಂದು ಜಗತ್ತಿನಲ್ಲಿ ಅತಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳು ಯಾವುವು? ಕ್ರೈಸ್ತ ಮತ್ತು ಇಸ್ಲಾಂ. ಕ್ರೈಸ್ತ ಧರ್ಮ ಎಷ್ಟು 1000 ವರ್ಷಗಳಷ್ಟು ಹಳೆಯದು? 2000 ವರ್ಷಗಳಷ್ಟು. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಇನ್ನೊಂದು ಹೆಸರೇನು? ಜೀಸಸ್ ಕ್ರೈಸ್ತ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಬೈಬಲ್ನಲ್ಲಿ ನಾವು ಏನನ್ನು ತಿಳಿಯುತ್ತೇವೆ? ಯೇಸು ಕ್ರಿಸ್ತರ ಜೀವನ ವಿವರಗಳು ಮತ್ತು ಉಪದೇಶಗಳು. ಜೀಸಸ್ ಪದದ ಅರ್ಥವೇನು? ರಕ್ಷಕ. ಯೇಸು ಕ್ರಿಸ್ತವರ ತಾಯಿ ಹೆಸರೇನು? ಮೇರಿ. ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು? ಬೆತ್ಲಮ್, ಇಸ್ರೇಲ್ನ ಬೆತ್ಲಮ್ನಲ್ಲಿ. ಯೇಸು ಕ್ರಿಸ್ತರ ಪರಮ ಶಿಷ್ಯರು ಎಷ್ಟು ಜನ? 12 ಜನ. ಕ್ರೈಸ್ತರ ಮುಖ್ಯ ಕೇಂದ್ರ ಯಾವುದು? ಇಟಲಿಯ ರೋಮನ್ ನಗರ. ಇಟಲಿಯ ಕ್ರೈಸ್ತ ಪರಮಗುರು ಯಾರಾಗಿದ್ದರು? ಪೋಪ್. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು? ಮೊಹಮ್ಮದ್ ಪೈಗಂಬರ್. ಮೊಹಮ್ಮದ್ ಪೈಗಂಬರರು ಎಲ್ಲಿ ಜನಿಸಿದರು? ಅರಬ್ ದೇಶದ ಮೆಕ್ಕ ನಗರದಲ್ಲಿ. ಪೈಗಂಬರ್ ಎಂದರೆ ಯಾರು? ದೇವರ ಸಂದೇಶವನ್ನು ಸಾರುವವರು. ಮೆಕ್ಕಾದಲ್ಲಿದ್ದ ಯಾವ ಮಂದಿರವು ದೊಡ್ಡ ಕ್ಷೇತ್ರವಿತ್ತು? ಕಾಬಾ ಮಂದಿರವು. ಮೊಹಮ್ಮದ್ ಪೈಗಂಬರರ ತಂದೆ ಯಾರು? ಅಬ್ದುಲ್ಲಾ. ಮೊಹಮ್ಮದ್ ಪೈಗಂಬರರ ತಾಯಿ ಯಾರು? ಅಮೀನಾ. ಇಸ್ಲಾಂ ಧರ್ಮದ ಗ್ರಂಥ ಯಾವುದು? ಕುರಾನ್ ಗ್ರಂಥ. ಇಸ್ಲಾಂ ಪದದ ಅರ್ಥವೇನು? ಶಾಂತಿ ಹಾಗೂ ಶರಣಾಗತಿ. ಇಸ್ಲಾಂ ಧರ್ಮದಲ್ಲಿ ಎಷ್ಟು ಪ್ರಮುಖ ಆಚರಣೆಗಳಿವೆ? 5. ಇಸ್ಲಾಂ ಧರ್ಮದ ಮೊದಲನೆಯ ಆಚರಣೆ ಯಾವುದು? ಕಲಿಮಾ. ಅಲ್ಲಾನಲ್ಲಿ ಮಾತ್ರ ನಂಬಿಕೆ. ಮೊಹಮ್ಮದರು ಅದರ ಪ್ರವಾದಿ. ಮೊಹಮ್ಮದರ ಉತ್ತರಾಧಿಕಾರಿಯನ್ನು ಏನೆನ್ನುವರು? ಖಲೀಫ. ಯಾರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿ? ಟರ್ಕರು. ಅರಬರು ಪ್ರಮುಖವಾಗಿ ಯಾವ ಕ್ಷೇತ್ರಕ್ಕೆ ಕೊಡುಗೆ ನೀಡಿದರು? ಸಾಹಿತ್ಯ ಕ್ಷೇತ್ರಕ್ಕೆ. ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲುಗಾವಲುಗಳ ನಾಡು ಯಾವುದು? ಮಂಗೋಲಿಯಾ. ಮಂಗೋಲರ ಮುಖ್ಯ ಕಸುಬು ಯಾವುದು? ಪಶುಪಾಲನೆ. ಮಂಗೋಲರ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರು? ಚೆಂಗಿಸ್ ಖಾನ್. ಚೆಂಗಿಸ್ ಖಾನನ ಮೊಮ್ಮಗ ಯಾರು? ಕುಬ್ಲಾಯ್ ಖಾನ್. ಕುಬ್ಲಾಯ್ ಖಾನ್ ಯಾವ ದೇಶದ ಚಕ್ರವರ್ತಿಯಾಗಿ ಮೆರೆದನು? ಚೀನಾ ದೇಶದ ಚಕ್ರವರ್ತಿಯಾಗಿ ಮೆರೆದನು. ಕುಬ್ಲಾಯ್ ಖಾನ್ ಯಾವ ಮತಕ್ಕೆ ಪರಿವರ್ತನೆಗೊಂಡನು? ಬೌದ್ಧ ಮತಕ್ಕೆ ಪರಿವರ್ತನೆಗೊಂಡನು. ಇಸ್ಲಾಂ ಧರ್ಮದಲ್ಲಿ ಯಾವ ವ್ಯವಹಾರದಲ್ಲಿ ಮೋಸ ಮಾಡಬಾರದು? ಬಡ್ಡಿ ವ್ಯವಹಾರದಲ್ಲಿ ಮೋಸ ಮಾಡಬಾರದು. ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು ಯಾವುವು? ಆತ್ಮೀಯ ವೀಕ್ಷಕರೇ, ನಮ್ಮ ಸರಣಿಯು ಮುಂದುವರಿಯುವುದು. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.